ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ಜೋಡಿಯನ್ನು ನೋಡಿದರೆ ಎಂತವರಿಗೂ ಕೂಡ ಖುಷಿಯಾಗುತ್ತೆ. ಇಡೀ ದೇಶದಲ್ಲಿ ಈ ಕೇತನ್ ಅಗರ್ವಾಲ್ ಹಾಗೂ ಸಿಯಾ ಗೋಯಲ್ನ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಅಸಲಿಗೆ ಯಾರು ಈ ಕೇತನ್ ಅಗರ್ವಾಲ್? ಕೇವಲ ಮದುವೆಗೆ ಅಂತಾನೆ 17 ಕೋಟಿ ರೂಪಾಯಿನ ಪ್ಯಾಲೇಸ್ ಬುಕ್ ಮಾಡಿದ್ದ ಮತ್ತು ಮದುವೆಯ ಖರ್ಚೇ ಬರೋಬ್ಬರಿ 60 ಕೋಟಿ ರೂಪಾಯಿ. ಆದರೂ ಕೂಡ ಈ ಸಿಯಾ ಗೋಯಲ್ ಆ ಹುಡುಗನನ್ನ ಸಾಯಿಸಿದ್ದಾದರೂ ಯಾಕೆ? ಎಷ್ಟು ಚಂದ ಇದ್ದಾರೆ ಜೋಡಿ, ಎಷ್ಟೊಂದು ಪ್ರೀತಿ ಮಾಡುತ್ತಿದ್ದಾರೆ ಅಂತ ಕಾಣಿಸುತ್ತೆ. ಆದರೆ ಈ ಹುಡುಗಿಯ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಯುತ್ತಿದ್ದಂತೆಯೇ ಆ ಹುಡುಗನಿಗೆ ಮುಹೂರ್ತ ಇಟ್ಟಿದ್ದಾಳೆ. ಇದನ್ನ ಪೊಲೀಸರು ಭೇದಿಸಿದ್ದು ಹೇಗೆ ಅಂತ ಗೊತ್ತಾ? ಸಿಯಾ ಗೋಯಲ್ ಮಾಡಿದ ಆ ಒಂದು ಎಡವಟ್ಟು ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ. ಇದರಿಂದಾನೇ ಇವಳು ಸಿಕ್ಕಿಬಿದ್ದಿದ್ದಾಳೆ. ಇನ್ನು ಇವರ ಕತೆ ಯಾವುದೇ ಸಿನಿಮಾ ಕ್ಲೈಮ್ಯಾಕ್ಸ್ಗೂ ಕಡಿಮೆ ಇಲ್ಲ ಅಂತ ಹೇಳಬಹುದು. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಇನ್ನು ನಂಬಿಕೆ ದ್ರೋಹ ಮಾಡಿ ತನ್ನ ಭಾವಿ ಪತಿಯನ್ನು ಕೊಂದ ಈ ಸಿಯಾ ಗೋಯಲ್ಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಹಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇಂತಹ ಘಟನೆಗಳು ತುಂಬಾನೇ ನಡೆಯುತ್ತಿವೆ ಅಂತ ನಿಮ್ಮ ಅನಿಸಿಕೆ? ಸ್ನೇಹಿತರೆ, ಈ ಹುಡುಗನ ಹೆಸರು ಬಂದು ಕೇತನ್ ಅಗರ್ವಾಲ್ ಅಂತ. ಮೂಲತಃ ಮಹಾರಾಷ್ಟ್ರದ ಪುಣೆಯವರು. ತುಂಬಾ ಒಳ್ಳೆಯ ಹಾಗೂ ಬುದ್ಧಿವಂತ ಹುಡುಗ ಅಂತ ಹೇಳಬಹುದು. ವಿದ್ಯಾಭ್ಯಾಸ ಎಲ್ಲವನ್ನೂ ವಿದೇಶದಲ್ಲಿ ಮಾಡಿಕೊಂಡು ಬಂದು ತಮ್ಮ ತಂದೆಯ ಬಿಸಿನೆಸ್ ಅನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಸ್ನೇಹಿತರೆ, ಈಗ ಬರುತ್ತಿರುವಂತಹ ಮಾಹಿತಿಯ ಪ್ರಕಾರ ಕೇತನ್ ಅಗರ್ವಾಲ್ ರವರ ಕುಟುಂಬದ ಆಸ್ತಿ ಬರೋಬ್ಬರಿ 600 ಕೋಟಿ ರೂಪಾಯಿ. ಹೇಳಬೇಕೆಂದರೆ ತುಂಬಾನೇ ಆಗರ್ಭ ಶ್ರೀಮಂತರು. ಇನ್ನು ಈ ಸಿಯಾ ಗೋಯಲ್ ಕೂಡ ದೊಡ್ಡ ಬಿಸಿನೆಸ್ ಮ್ಯಾನ್ ಮಗಳು. ಈಕೆಗೆ 20 ವರ್ಷ ವಯಸ್ಸು. 2 ಕುಟುಂಬಗಳು ಸಹ ತೀರ್ಮಾನ ತೆಗೆದುಕೊಂಡು ನವೆಂಬರ್ ತಿಂಗಳಿನಲ್ಲಿ ಉದಯಪುರದ ಪ್ಯಾಲೇಸ್ನಲ್ಲಿ ಮದುವೆಯನ್ನು ಫಿಕ್ಸ್ ಮಾಡಿರುತ್ತಾರೆ. ಸ್ನೇಹಿತರೆ, ಉದಯಪುರ್ ಪ್ಯಾಲೇಸ್ ಅಂತ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಥವಾ ಬಿಸಿನೆಸ್ ಮ್ಯಾನ್ಗಳು ಮಾತ್ರ ಅಲ್ಲಿ ಮದುವೆಯಾಗ್ತಾರೆ. ಇತ್ತೀಚೆಗಷ್ಟೇ ನಮ್ಮ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಕೂಡ ಇದೇ ಉದಯಪುರದ ಪ್ಯಾಲೇಸ್ನಲ್ಲಿ ಮದುವೆಯಾಗಿದ್ದರು. ಅಲ್ಲಿ 2 ದಿನ ಮದುವೆಗೆ ಪ್ಯಾಲೇಸ್ಗೆ ಅಂತಾನೆ ಬರೋಬ್ಬರಿ 17 ಕೋಟಿ ರೂಪಾಯಿ ಬಾಡಿಗೆ ಕೊಡಬೇಕು. ಇನ್ನು ಮದುವೆಗೆ ಬರುವ ಸಂಬಂಧಿಕರಿಗೆ ಅಂತ 2 ಫ್ಲೈಟ್ ಕೂಡ ಬುಕ್ ಮಾಡಿದ್ದರು. ಎಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುತ್ತಿತ್ತು. ಮೊದಮೊದಲು ಎಲ್ಲರೂ ಕೂಡ ಇದನ್ನು ಆಕ್ಸಿಡೆಂಟ್ ಅಂತ ಅಂದುಕೊಂಡು ಬಿಟ್ಟಿದ್ದರು. ಆದರೆ ಅಲ್ಲಿನ ಪೊಲೀಸ್ ಎಸ್ಪಿಗೆ ಯಾಕೋ ಈ ವಿಚಾರದಲ್ಲಿ ಅನುಮಾನ ಬರೋಕೆ ಶುರುವಾಗುತ್ತೆ. ಆಗ ಸಿಸಿಟಿವಿ ಕ್ಯಾಮೆರಾಗಳನ್ನು ಚೆಕ್ ಮಾಡ್ತಾರೆ. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ನಡೆದಿದೆ ಅಂತ. ಯಾಕಂತ ಅಂದರೆ ಈ ಕೇತನ್ ಅಗರ್ವಾಲ್ ಹಾಗೂ ಸಿಯಾ ಗೋಯಲ್ ಈ ಲೋಹಾಗಢ್ ಕೋಟೆಗೆ ಬಂದಾಗ ಅವರ ಹಿಂದೆನೇ ಓರ್ವ ವ್ಯಕ್ತಿ ಬರ್ತಾನೆ. ಅವನು ಒಂದು ಜಾಕೆಟ್ ಅಥವಾ ಒಂದು ಪುಲ್ ಓವರ್ ಅನ್ನು ಹಾಕೊಂಡಿರುತ್ತಾನೆ ಹಾಗೂ ಮುಖವನ್ನು ಕಂಪ್ಲೀಟ್ ಆಗಿ ಮುಚ್ಚಿಕೊಂಡಿರುತ್ತಾನೆ. ಸುಡುವಂತಹ ಬಿಸಿಲು 35 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಈ ತರ ಒಂದು ಜಾಕೆಟ್ ಹಾಕೊಂಡಿರುವವರಾದರೂ ಯಾರು ಅಂತ ಪೊಲೀಸರು ತನಿಖೆ ನಡೆಸೋಕೆ ಶುರು ಮಾಡಿಬಿಡುತ್ತಾರೆ. ಹಿಂದೆ ತಿರುಗಿ ಆತನನ್ನೇ ನೋಡ್ತಾನೆ ಇರುತ್ತಾಳೆ. ಆಗ ಆತ ಯಾರು, ಅವನು ಬಂದಿರುವಂತಹ 2 ವೀಲರ್ ನಂಬರ್ನ ಪತ್ತೆ ಹಚ್ಚಿ ಅವನನ್ನ ಪೊಲೀಸರು ಕಂಡುಹಿಡಿದು ಬಿಡುತ್ತಾರೆ. ಅವನ ಮೊಬೈಲ್ ಫೋನ್ ಟವರ್ ಎಲ್ಲವನ್ನ ಚೆಕ್ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿ ಬಿಡುತ್ತೆ. ಆತ ಬೇರೆ ಯಾರು ಅಲ್ಲ, ಈ ಸಿಯಾ ಗೋಯಲ್ನ ಬಾಯ್ ಫ್ರೆಂಡ್ ಆದ ಚೇತನ್ ಚೌಧರಿ ಅಂತ. ಈತ ಒಂದು ಡ್ರೈ ಫ್ರೂಟ್ಸ್ ಅಂಗಡಿಯನ್ನ ಇಟ್ಕೊಂಡಿರುತ್ತಾನೆ. ಸಿಯಾ ಗೋಯಲ್ ಕೂಡ ಒಂದು ಬೇಕರಿಯನ್ನ ನಡೆಸ್ತಿರುತ್ತಾಳೆ. ತಮ್ಮ ಬೇಕರಿಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲವನ್ನ ಈ ಚೇತನ ಚೌಧರಿನೇ ಸಪ್ಲೈ ಮಾಡ್ತಿರುತ್ತಾನೆ. ಇವರ ಪರಿಚಯ ಪ್ರೀತಿಗೆ ತಿರುಗಿಬಿಡುತ್ತೆ. 1 ವರ್ಷ ಇಬ್ಬರು ಪ್ರೀತಿ ಮಾಡ್ತಾರೆ. ಆದರೆ ಸಿಯಾ ಗೋಯಲ್ಗೆ ತಿಳಿದೇನೆ ಅವರ ಮನೆಯಲ್ಲಿ ಕೇತನ್ ಅಗರ್ವಾಲ್ ರವರ ಜೊತೆ ಮದುವೆ ಫಿಕ್ಸ್ ಮಾಡಿಬಿಡುತ್ತಾರೆ. ಆಗ ಈ ಸಿಯಾ ಗೋಯಲ್ ಹಾಗೂ ಆಕೆಯ ಪ್ರಿಯಕರ ಚೇತನ್ ಒಂದು ಪ್ಲಾನ್ ಅನ್ನ ಹಾಕ್ತಾರೆ. ಏನಪ್ಪ ಅಂತ ಅಂದರೆ ಚೇತನ್ ಸಿಯಾಗ್ ಹೇಳ್ತಾನೆ, ನಿಮ್ಮ ಮನೇಲಿ ನಮ್ಮ ಮದುವೆ ವಿಚಾರನ ಹೇಳ್ಬಿಡುವ ಅಂತಾನೆ. ಆಗ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾರೆ. ಹೇಗಾದರೂ ಮಾಡಿ ಮದುಮಗನನ್ನೇ ಮುಗಿಸಿಬಿಟ್ಟರೆ ತಾಪತ್ರಯನೇ ಇರೋದಿಲ್ಲ ಅಂತ. ಕೆಲವು ದಿನಗಳ ಬಳಿಕ ನಮ್ಮ ಪ್ರೀತಿ ವಿಚಾರವನ್ನು ನಿಮ್ಮ ಮನೇಲಿ ಹೇಳೋಣ, ನಿನ್ನ ಮೇಲಿನ ಸಿಂಪತಿಗೋಸ್ಕರ ಒಪ್ಕೊಂಡು ಬಿಡ್ತಾರೆ ಅಂತ ಪ್ಲಾನ್ ಹಾಕ್ತಾರೆ. ಈ ಕೇತನ್ ಅಗರ್ವಾಲ್ ಅವಳ ಒಂದು ಪ್ರೀತಿಯಲ್ಲಿ ಎಷ್ಟು ಮುಳುಗೋಗಿದ್ದ ಅಂತ ಅಂದರೆ ಅವಳು ಹೇಳಿದ್ದು ನಿಜ ಅಂತ ನಂಬಿಕೊಂಡು ಬಿಡುತ್ತಾನೆ. ಮತ್ತೆ ಸರಿಯಾಗಿ 4 ದಿನಗಳ ಬಳಿಕ ಜೂನ್ 18ರಂದು ಸಿಯಾ ಗೋಯಲ್ನ ಬರ್ತ್ಡೇ ಇರುತ್ತೆ. ಇವಳ ಬರ್ತ್ಡೇನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾನೆ ಈ ಕೇತನ್ ಅಗರ್ವಾಲ್. ಬರ್ತ್ಡೇ ಮುಗಿಯುತ್ತಿದ್ದಂತೆಯೇ ಮತ್ತೆ ಲೋಹಾಗಢ್ ಕೋಟೆಗೆ ಹೋಗೋಣ ಬಾಯ್ ಅಂತ ಹೇಳ್ತಾಳೆ. ಆದರೆ ಕೇತನ್ ಅಗರ್ವಾಲ್ ಇದಕ್ಕೆ ಖಂಡಿತ ಒಪ್ಪೋದಿಲ್ಲ. ನನಗೆ ಭಯ ಆಗುತ್ತೆ, ಮೊನ್ನೆಯಷ್ಟೇ ಅಲ್ಲಿ ಬಿದ್ದಿದ್ದೀನಿ ಅಂತ ಹೇಳ್ತಾ. ಆದರೆ ಈ ಸಿಯಾ ಗೋಯಲ್ ಅವರ ತಾಯಿಗೆ ಫೋನ್ ಮಾಡಿ ಹೇಗೋ ಹಾಗೋ ಕೇತನ್ ಅಗರ್ವಾಲ್ಗೆ ಒಪ್ಪಿಸುತ್ತಾಳೆ. ಮತ್ತೆ ಈ ಬಾರಿ ತಾನು ಅಂದುಕೊಂಡಂತೆ ಅವಳ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾಳೆ ಮತ್ತು ಅವಳ ಒಂದು ಆಟ ಶುರುವಾಗುತ್ತೆ.
ಎಲ್ಲಾ ಟಿವಿಗಳಲ್ಲಿ ಅಳೋದು, ಇನ್ಸ್ಟಾಗ್ರಾಂನಲ್ಲಿ ಒಂದು ಸ್ಟೇಟಸ್ ಕೂಡ ಹಾಕೊಂಡಿರುತ್ತಾಳೆ. ನನ್ನ ಹುಟ್ಟುಹಬ್ಬದಂದೇ ಬಿಟ್ಟು ಹೋದೆ, ನಾವು ಎಷ್ಟು ಹತ್ತಿರವಾಗಿದ್ವಿ, ಯಾಕೆ ಈ ರೀತಿ ಮಾಡ್ದೆ ಎಂದು ಸ್ಟೇಟಸ್ಗಳನ್ನು ಕೂಡ ಹಾಕಿ ಸಿಂಪತಿಯನ್ನು ಗಿಟ್ಟಿಸಿಕೊಂಡಿರುತ್ತಾಳೆ. ಯಾವಾಗ ಪೊಲೀಸರು ಸಿಯಾ ಗೋಯಲ್ನ ಪ್ರಿಯಕರನನ್ನ ಅರೆಸ್ಟ್ ಮಾಡಿ ಚೆನ್ನಾಗಿಯೇ ಅವರ ಒಂದು ಸ್ಟೈಲ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೋ ಆಗ ಎಲ್ಲವನ್ನ ಬಾಯಿ ಬಿಡುತ್ತಾನೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.